ಗ್ರಾಮಾಂತರದಲ್ಲಿ JDS ಪರಿಸ್ಥಿತಿ ಮೊದಲಿನ ತರ ಇದೆ. ಆ ಕಡೆ ಈ ಕಡೆ ಚೆದರು ಹೋಗಿದ್ದಾರೆ. SR ಶ್ರೀನಿವಾಸು, ಗೌರಿಶಂಕರ್ ಅಂತ ನಾಯಕರಿಲ್ದಿದ್ದು ಏನಾದ್ರು ಕೊರತೆ ಇದೆಯಾ? ಇದೊಂದು ರೀತಿಯಲ್ಲಿ ಚಾಲೆಂಜ್ ಆಗಿ ತಗೊಂಡು, ಇದೊಂದು ಸವಾಲು ಅಂತ ತಗೊಂಡು ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗ್ತೀನಿ. ವೀಕ್ಷಕರೇ, ಪಬ್ಲಿಕ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ತುಮಕೂರಿನ JDSಗೆ ನೂತನ ಸಾರಥಿ, ಹಳೆ ಹುಲಿ ಮತ್ತೆ ಈಗ JDS ನ ಸಾರಥ್ಯವನ್ನ ವಹಿಸಿಕೊಂಡಿರುವಂತದ್ದು. ನಿಜಕ್ಕೂ ಕೂಡ JDS ನಲ್ಲಿ ಒಂದು ಸುವರ್ಣ ಯುಗವನ್ನ ಸೃಷ್ಟಿ ಮಾಡಿದಂತ ನಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಮಾಜಿ ಶಾಸಕರು, ಹಾಲಿ ತುಮಕೂರು JDS ನ ಜಿಲ್ಲಾಧ್ಯಕ್ಷರಾದಂತ H ನಿಂಗಪ್ಪ ಅವ್ರ ಮನೆಗೆ ಅವ್ರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಮುಂದಿನ JDS ನ ಪಯಣ, ಹಾಗೆ JDS ನ ಯಾವ ರೀತಿಯಾಗಿ ಸಂಘಟಿಸ್ತಾರೆ ಎಲ್ಲವುದನ್ನು ಕೂಡ ಕೇಳೋಣ. ಎಸ್, ಮೊದಲಿಗೆ H ನಿಂಗಪ್ಪ ಅಂದ್ರೆ JDS ನ ಭದ್ರಕೋಟೆ ಮಾಡಿದಂತ ಜಿಲ್ಲಾಧ್ಯಕ್ಷ ಅನ್ನುವಂತ ಹೆಸರಿದೆ. ಮತ್ತೆ ಆ ಒಂದು ಸುವರ್ಣ ಯುಗ ಮರುಕಳಿಸುತ್ತ ಸರ್? ನನಗೆ ಆ ನಂಬಿಕೆ ಇದೆ. ಯಾಕೆಂತ ಹೇಳಿದರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲಿ ನೋಡಿದ್ರು ಕೂಡ ಇವತ್ತು ತಳಮಟ್ಟದಲ್ಲಿ ಜಾತ್ಯತೀತ ಜನತಾದಳ ಸುಭದ್ರವಾಗಿದೆ. ಆಮೇಲೆ ಮತದಾರರು ಏನಿದ್ದಾರೆ ಯಾರೂ ಕೂಡ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಿಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಯಾರೋ ಎಷ್ಟೋ ಜನ ಪಕ್ಷಕ್ಕೆ ಬಂದರು, ಹೋದವರಿಂದ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ತಪ್ಪು ಅಭಿಪ್ರಾಯ. ಇವತ್ತು ನಾನು ನೋಡ್ತಾ ಇದ್ದೀನಿ. ನಾನು ಮುಂಚೆ ಸ್ವಲ್ಪ ಭಯನೇ ಇತ್ತು. ಯಾಕೆಂದರೆ ಈಗ ಕಳೆದ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿ ಇವತ್ತಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಗೆ ನಾನು ಕೂಡ ಬಂದಿದ್ದೆ. ಹೌದು. ಆದರೆ ಇವತ್ತು ನೋಡಿದರೆ ಹಳ್ಳಿ ಕಡೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ಜನತಾದಳದ ಮತದಾರರು ಎಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇವತ್ತು ಜನತಾದಳ ಸುಭದ್ರವಾಗಿದೆ. ಆ ಕಾರಣದಿಂದನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಜನತಾದಳವನ್ನು ಸಂಘಟಿಸ್ಬೋದು. ಬಟ್ ಇಂದಿನ ಒಂದು ಪಕ್ಷಕ್ಕೆ ಏನು ಒಂದು ವೈಭವ ಇತ್ತು ಅದನ್ನು ಮರುಕಳಿಸೋ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಒಂದು ರಾಜ್ಯದಲ್ಲಿ ಮೈತ್ರಿ, ನಿಮ್ಮ ನಾಯಕರುಗಳು ಮೈತ್ರಿ, BJP ಜೊತೆ ಒಡನಾಟ, ಇದೆಲ್ಲವುದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಅದು ಮಾತ್ರ ದೊಡ್ಡ ಒಂದು ಸವಾಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಈಗ ನಾವು ನಮ್ಮ ಪಕ್ಷವನ್ನ ಬಲಪಡಿಸ್ಕೊಳೋದಕ್ಕೆ ನಾವು ಶ್ರಮವಹಿಸಿ ಕೆಲಸ ಮಾಡ್ತೀವಿ. ಅವರು ಕೂಡ ಅವ್ರ ಪಕ್ಷವನ್ನ ಸಂಘಟಿಸ್ಕೊಂಡು ಅದು ಕೂಡ ಬಲಪಡಿಸೋದಕ್ಕೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರು ಸ್ವಲ್ಪ ಚಟುವಟಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಇವರು ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಶುರುವಾಗೋದು ಸಹಜ. ಆದರೆ ನಾವೆಲ್ಲರೂ ಕೂಡ ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಹೈಕಮಾಂಡ್ ಆದೇಶವನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಮತ್ತು ಮೈತ್ರಿ ಅಬಾಧಿತ ಅಂತನ ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ಈಗಾಗಲೇ ಸಾರಾಸಗಟ್ಟಾಗಿ ಹೇಳ್ತಾ ಇದ್ದಾರೆ ಮತ್ತು ಹೇಳಿದ್ದಾರೆ. ಈ ಕಾರಣದಿಂದ ಮುಂದೆ ಬರುವ ಚುನಾವಣೆಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅಲ್ಲ, ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತೆ ಹಳೆ ಹುಲಿಗೆ ಜವಾಬ್ದಾರಿ ಕೊಟ್ಟಿದ್ದು ಯಾಕೆ ಅಂತ? ಉದ್ದೇಶ ಏನು ಅಂತ? ಉದ್ದೇಶ ಏನಿಲ್ಲ, ನಾನು ಸ್ವಲ್ಪ ರಾಜಕೀಯವಾಗಿ ಒಂಥರ ಕಮಿಟೆಡ್ ಇದಕ್ಕೆ ಪಕ್ಷಕ್ಕೆ ನಾನು ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಅವ್ರ ಮನಸ್ಸಿನಲ್ಲಿ ಇತ್ತು ಅಂತ ಅನಿಸುತ್ತೆ. ನನಗದು ಗೊತ್ತಿಲ್ಲ ಯಾಕೆ ಮಾಡಿದರು, ಏನು ಮಾಡಿದರು. ಯಾಕೆಂದರೆ ನನಗೆ ಇಡೀ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ 11 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ನಿಂಗಪ್ಪನ್ನೇ ಅಧ್ಯಕ್ಷರು ಮಾಡಿ ಅಂತ ಹೇಳ್ತಾ ಇದ್ರು. ಜೊತೆಗೆ ವರಿಷ್ಠರಾದಂಥ ಮಾನ್ಯ ದೇವೇಗೌಡರವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಕೂಡ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ನನಗೆ ಅಧ್ಯಕ್ಷನಾಗುವಂತಕ್ಕಂಥ ಒಂದು ಒತ್ತಾಸೆ ಮಾಡ್ತಾಯಿದ್ರು. ಜೊತೆಗೆ ಇದಕ್ಕೆ ಕಾರಣ ಏನು ಅಂತ ನನಗೂ ಕೂಡ ಅರ್ಥವಾಗಿಲ್ಲ. ಬಟ್ ಎಲ್ಲ ಹೇಳ್ತಾಯಿದ್ರು, ಜಿಲ್ಲೆ ನಾಯಕರೆಲ್ಲ ಹೇಳ್ತಾಯಿದ್ರು. ಜಿಲ್ಲಾ ನಾಯಕರ ಒಂದು ಒತ್ತಾಸೆ, ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ವರಿಷ್ಠರು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಇವತ್ತು ಏನು ನಮ್ಮ ಜಿಲ್ಲಾ ನಾಯಕರೆಲ್ಲರೂ ಕೂಡ ಯಾವುದೇ ಒಂದು ಭಿನ್ನಮತ ಇಲ್ಲದೆ, ಯಾವುದೇ ಒಂದು ರೀತಿಯ ವಿಭಿನ್ನ ನಾವು JDSಗೆ ತೋರಿಸ್ತಂತ ನಿಷ್ಠೆ, ಪ್ರಾಮಾಣಿಕತೆ, ನಿಯತ್ತು ಕೈ ಹಿಡಿದಿದೆ ಅಂತ ಅದು ನನಗೆ
ಇರ್ಬೋದೇನೋ. ಪ್ರತಿ ಸಲನೂ ಒಂದು ಮಾತು ಹೇಳ್ತಾ ಇದ್ರಿ ಸರ್ ಸಂದರ್ಶನಗಳಲ್ಲಿ, JDS-ಗೆ ಯಾವತ್ತೂ ಕೂಡ ಏನೊಂದು ಬೇಸು, ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ್ದು ಕೂಡ ಕಡಿಮೆ ಆಗಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದ್ರಿ. ಅದೆಷ್ಟು ಮಟ್ಟಿಗೆ ನೀವು ಜಿಲ್ಲಾಧ್ಯಕ್ಷ ಆದ್ಮೇಲೆ ನೋಡ್ತಾ ಇದ್ದೀರಾ ಸರ್? ಈಗ ನನಗೆ ಅನಿಸ್ತೈತೆ ಜಿಲ್ಲಾಧ್ಯಕ್ಷ ಆದಮೇಲೆ ನನಗೆ ಸರಿಯಾಗಿ ಮಾಹಿತಿ ಸಿಕ್ಕಿದ್ದು. ಭಾಳ ಕಡಿಮೆ ಅವಧಿನಲ್ಲಿ ನನಗೆ ತಿಳಿದು ಬಂದಿದ್ದೇನೆಂದರೆ ಜನತಾದಳ ಇನ್ನೂ ಇಷ್ಟೊಂದು ಸುಭದ್ರವಾಗಿದೆಯಲ್ಲ ಅಂತನ. ಯಾಕೆಂದರೆ ಹಿಂದೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿ 9 ಸ್ಥಾನಗಳನ್ನು ವಿಧಾನಸಭೆಗೆ ಆರಿಸಿ ಹೋದಂಥ ಸಂದರ್ಭದಲ್ಲಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ ಜನತಾದಳವೇ ಮುಂಚೂಣಿನಲ್ಲಿದ್ದಂಥ ಸಂದರ್ಭ ಅವತ್ತು. ಅದಕ್ಕೂ ಇವತ್ತಿನ ಈ ಪರಿಸ್ಥಿತಿಗೂ ನೋಡಿದ್ರೆ ಭಾಳಷ್ಟು ವ್ಯತ್ಯಾಸ ಇದೆ. ಅವತ್ತಿನ ದಿವಸ ದುಡ್ಡಿನ ರಾಜಕೀಯ ಇರಲಿಲ್ಲ. ಹೌದು. ಯಾರೂ ಕೂಡ 20-25 ವರ್ಷದಿಂದ ನಾನು ಅಧ್ಯಕ್ಷ 2003 ನಾನು ಅಧ್ಯಕ್ಷನಾಗಿದ್ದೆ. ಹೌದು. ಅವತ್ತು 20 ವರ್ಷದ ಹಿಂದೆ ಹೌದು. ನಮಗೆ ಯಾರಾದ್ರೂ ಮತದಾರರು ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಮತ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಅವತ್ತಿತ್ತು. ಅವತ್ತು ಪಕ್ಷ ಸಂಘಟನೆ ಭಾಳ ಸುಲಭನಾಗಿತ್ತು. ಆದರೆ ಇವತ್ತು ಎಲ್ಲ ಬಂಡವಾಳಶಾಹಿಗಳು ಇವತ್ತು ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಮೇಲೆ ಹೌದು, ರಾಜಕೀಯ ಪರಿಸ್ಥಿತಿನೇ ಭಾಳಷ್ಟು ಬದಲಾವಣೆ ಆಗಿದೆ. ಹೌದು. ಇವತ್ತು ಯಾವುದೇ ಒಂದು ಸಂಘಟನೆ ಮಾಡಬೇಕಾಗ್ಲಿ ಅಥವಾ ಯಾವುದೇ ಚುನಾವಣೆ ಎದುರಿಸಬೇಕಾಗ್ಲಿ ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇದೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿನಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಹಿಂಜರಿದೆ. ಆದರೆ ಎಲ್ಲರ ಒತ್ತಾಸೆಗೆ ನಾನು ಕಟ್ಟು ಬಿದ್ದು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದೇನೆ. ಆದರೆ ಇದೊಂದು ರೀತಿಯಲ್ಲಿ ಚಾಲೆಂಜ್ ಆಗಿ ತಗೊಂಡು, ಇದೊಂದು ಸವಾಲು ಅಂತ ತಗೊಂಡು ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗ್ತೀನಿ. ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಏನು 11 ವಿಧಾನಸಭಾ ಕ್ಷೇತ್ರದ ನಾಯಕರುಗಳಿದ್ದಾರೆ, ಅವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬರ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅದು ಅವರವ್ರ ಕ್ಷೇತ್ರದಲ್ಲಿ ಅವ್ರ ಭಾಳ ಸಂಘಟನೆ ಮಾಡಿಕೊಂಡ್ರೆ ಅದು ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಮತ್ತು ಹೆಸರು ಕೂಡ ಬರ್ತದೆ. ನೇರವಾಗಿ ಕೇಳ್ತೀನಿ, ಗ್ರಾಮಾಂತರಕ್ಕೂ ನಿಮ್ಗೂ ಕೂಡ ಅವಿನಾಭಾವ ಸಂಬಂಧ ಇರೋದ್ರಿಂದ ಗ್ರಾಮಾಂತರದಲ್ಲಿ JDS ಪರಿಸ್ಥಿತಿ ಮೊದಲಿನ ಥರ ಇಲ್ಲ. ಅದು ಆ ಥರ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ, ನಾನು ತುಮಕೂರು ಗ್ರಾಮಾಂತರ ಕ್ಷೇತ್ರದವನು. ಹೌದು. ಗ್ರಾಮಾಂತರದಲ್ಲೇ ಹುಟ್ಟಿ ಬೆಳೆದವನು. ನಾನೊಬ್ಬ ರೈತರ ಮಗ ಅಲ್ಲಿ. ಹೌದು. ಸ್ಥಳೀಕ. ಜೊತೆಗೆ ಪ್ರತಿಯೊಂದು ಊರಿನಲ್ಲೂ ಕೂಡ ನನಗೆ ಚಿರಪರಿಚಿತರಾದಂಥ ಕಾರ್ಯಕರ್ತರು ಮತ್ತು ಮತಬಾಂಧವರಿದ್ದಾರೆ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಯಿತು ಅಂದರೆ, ನಾನು 2 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಕಾರ್ಯಕರ್ತರು ಅವ್ರಿಗೂ ಕೂಡ ರಾಜಕೀಯ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರೋದ್ರಿಂದ ಅವರು ಆ ಕಡೆ ಈ ಕಡೆ ಚೆದರು ಹೋಗಿದ್ದಾರೆ, ಸತ್ಯ ಅದು. ಹೌದು. ಆದರೆ ಅವರೆಲ್ಲರೂ ಕೂಡ ಅದರಲ್ಲಿ ಬಹುತೇಕ ಜನ ನಮ್ಮ ಜೊತೆ ವಾಪಸ್ ಬರ್ತೀವಿ ಅಂತ ಅವರ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾವು ನಾಳೆ 21ನೇ ತಾರೀಕು ನಾಗವಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಬೆಳ್ಳಿ ಹಬ್ಬ ಆಚರಣೆ, ಈ 3 ವಿಷಯಗಳನ್ನು ಒಂದುಗೂಡಿಸ್ಕೊಂಡು ನಾವು ನಾಳೆ ಅಲ್ಲಿ ನಾಗವಲ್ಲಿನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ. ಜೊತೆಗೆ ಇವತ್ತು ಏನಾಗಿದೆ, ತುಮಕೂರು ಗ್ರಾಮಾಂತರದಲ್ಲೂ ಕೂಡ ಇವತ್ತು ಜನತಾದಳ ಪ್ರಬಲವಾಗಿದೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಯುವಕರಲ್ಲಿ ಇರ್ತಕ್ಕಂಥ ಒಂದು ಅಭಿಮಾನ ಮತ್ತು ಪ್ರೀತಿ, ಇದು ಪ್ರಮುಖವಾದ ಕಾರಣ ಅಂತ ನಾನು ಹೇಳ್ತೀನಿ. ಅಲ್ಲ ಸರ್, ಈಗ SR ಶ್ರೀನಿವಾಸು, ಗೌರಿಶಂಕರ್ ಅಂತ ನಾಯಕರಿಲ್ದಿದ್ದು ಏನಾದ್ರು ಕೊರತೆ ಇದೆಯಾ ಅಂತ? ಇಲ್ಲ, ಏನು ಕೊರತೆ ಇಲ್ಲ. ಸ್ಥಾನ ತುಂಬತಕ್ಕಂಥ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ, ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಈಗಾಗಲೇ ತುರುವೇಕೆರೆಯಲ್ಲಿ ಮೈತ್ರಿ ಬಿರುಕು, ಚಿಕ್ಕನಾಯನಹಳ್ಳಿ ಮೈತ್ರಿ ಬಿರುಕು, ಇದನ್ನೆಲ್ಲ ಹೆಂಗೆ? ಅದೆಲ್ಲ ಏನೇನೂ ಆಗೋದಿಲ್ಲ, ಯಾವುದೊಂದನ್ನು ಏನೂ ತೊಂದರೆ ಆಗಿಲ್ಲ. ವರಿಷ್ಠ ತೀರ್ಮಾನ ಮಾಡ್ತಾರೆ. ಅದನ್ನು 2 ಪಕ್ಷದ ವರಿಷ್ಠ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಬದ್ಧರಾಗಿ 2 ಪಕ್ಷದ ನಾಯಕರು ನಡ್ಕೊಳ್ಬೇಕಾಗ್ತದೆ. ಅದು ಶಾಂತ ರೀತಿಯಿಂದ ಎಲ್ಲ ಬಗೆಹರಿತದೆ.
ಯಾರಾದ್ರೂ ನಾಯಕರನ್ನ ಮರಳಿ ಕರ್ಕೊ ಬರ್ಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ ಸರ್ ಯೋಚನೆ ನಿಮ್ಗೆ? ಆಯ್ತಾ? ಯಾರಾದ್ರೂ ನಾಯಕರನ್ನ ಬಿಟ್ಟೋಗಿರೋರ್ನ ಮತ್ತೆ ಮರಳಿ ಕರ್ಕೊಂಡ್ ಬರ್ಬೇಕು ಅನ್ನೋದು ಏನಾದ್ರು ಇದೆಯಾ? ಆ ಅಭಿಪ್ರಾಯ ಏನೇ ನಮ್ಗಿಲ್ಲ. ಬಟ್ ಸಾಮಾನ್ಯ ಕಾರ್ಯಕರ್ತರು ಏನ್ ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲನ ಈಗಾಗ್ಲೇನೆ ಅವ್ರನ್ನ ಬೇಕಾದ್ರೆ ವಾಪಸ್ ಬಂದಾಗ ನಾವು ಬಹಳ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ. ಅವ್ರನ್ನೆಲ್ಲ ಸ್ವಲ್ಪ ನಮ್ ಜೊತೆ ಇವತ್ತು ಕೂಡ ಪ್ರೀತಿ ವಿಶ್ವಾಸದಿಂದ ಇರೋ ಅಂತವ್ರು ಬರ್ಲಿ, ಸ್ವಾಗತ. ಎಸ್, ಒಟ್ಟಾರೆ ಪಕ್ಷ ಸಂಘಟನೆ ಅಷ್ಟೇ ನನ್ನ ಗುರಿ. ಏನು ಹಳೆ ಕಾರ್ಯಕರ್ತರನ್ನ ಮರಳಿ ನಾನು ಎಲ್ಲೆಲ್ಲಿ ಚೆದರಿ ಹೋಗಿದಾರೋ ಅಲ್ಲಿ ಹೋಗಿ ನಾನು ಸಂಘಟನೆಯನ್ನ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಬರುವಂತ ಧ್ಯೇಯವನ್ನ ಇಟ್ಕೊಂಡಿದ್ದೀನಿ ಎನ್ನುವಂಥದ್ದು ಮಾಜಿ ಶಾಸಕರು ಹಾಗೆ ಹಾಲಿ ಜಿಲ್ಲಾಧ್ಯಕ್ಷರಾಗಿರುವಂತ ನಿಂಗಪ್ಪ ಅವರ ಮಾತಾಗಿತ್ತು. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ. ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.